ಅವನ ಬಗ್ಗೆ ನಮಗೂ ಕಾಳಜಿ ಅದೇ. ಸಂತೋಷ. ಆದರೆ ಅವನ ಲಗ್ನ ದಿಸಿದಾಗೆ ತೀರ್ಮಾನ ನಂದೆ. ಅಲ್ಲ, ನಾನು ಹೇಳೋದು ನಿಮ್ಗೆ ಯಾಕೆ ಅರ್ಥನೇ ಆಯ್ತಿಲ್ಲ? ನೀವು ಆ ಹುಡುಗಿನ ಇನ್ನೊಂದು ಕಿತ್ತ ಕರೆದು ಮಾತಾಡಿ. ನಾನು ಹೇಳ್ತಿರೋದು ಆಗ ನಿಮಗೆ ಸರಿ ಅನಿಸ್ತದೆ. ಪುಟ್ಟಕ್ಕ, ಇದೇ ಇಸೆಯನ್ನ ಏಳಿ ಸುಮ್ಕೆ ನನ್ನ ತಲೆ ಕೆಡಿಸ್ಬೇಡ. ಆಮೇಲೆ ಈ ಇಸೆದಿಂದಾಗಿ ನಿನ್ನ ಸ್ನೇಹ ಕೇಳೋದು ನನಗಿಷ್ಟ ಇಲ್ಲ. ನೀವು ಯೋನೇ ಹೇಳಿ ಅಮ್ಮಾರೆ, ಸಿರಿ ಇಷ್ಟಪಟ್ಟು ಜೀವನ ಕೊಡಿಸೋ ಜವಾಬ್ದಾರಿ ನನ್ನ ಮ್ಯಾಗೂ ಅದೇ. ಅದನ್ನ ನನಗೆ ಬಿಟ್ಬಿಡು ಅಂತ ನಾನು ಹೇಳ್ದೆ ತಾನೆ. ರಾಧಾನೇ ನನ್ನ ಸೊಸೆ ಅಂತ ನಾನು ಈಗಾಗಲೇ ರಾಧಂಗೆ ಮಾತು ಕೊಟ್ಟಿವ್ನಿ. ನಾನು ಆಟೆ ಅಮ್ಮವ್ರೆ, ಸ್ನೇಹ ನಿಮ್ಮನೆ ಸೊಸೆ ಆಗೇ ಆಯ್ತಾಳೆ ಅಂತ ಗಂಗಾಧರಪ್ಪಂಗೆ ಮಾತು ಕೊಟ್ಟಿವ್ನಿ. ಯಾರನ್ನ ಕೇಳಿ ಮಾತು ಕೊಟ್ಟೆ? ಅಷ್ಟಕ್ಕೂ ನನ್ನ ಮಗನ ಲಗ್ನ ದಿಸಿಯದಾಗೆ ಮಾತು ಕೊಡಕ್ಕೆ ನೀನ್ ಯಾರು ಪುಟ್ಟಕ್ಕ? ನೋಡ್ ಪುಟ್ಟಕ್ಕ, ಸುಮ್ಕೆ ಮಾತಿಗೆ ಮಾತು ಬೆಳಿತಾ ಹೋದ್ರೆ ಹಿಂಗೆ ಆಗೋದು. ಈ ಇಸಿಯದಾಗೆ ನೀನ್ ತಲೆ ಹಾಕ್ದೆ ಹೋದ್ರೇನೆ ಒಳ್ಳೇದು. ಹಂಗೆ ಖಂಡಿತವನು ಏನು ಮಾತಾಡಕ್ ಹೋಗ್ಬೇಡ. ಅವನ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದನ್ನ ತೀರ್ಮಾನ ಮಾಡಕ್ಕೆ ಅವ್ರು ಎತ್ತವ್ವ, ನಾನಿವ್. ಆಹಾ, ಅತ್ತೆ ಪುಟ್ಟಕ್ಕಂಗೆ ಟಾಂಗ್ ಕೊಟ್ಟಿದ್ದು ನೋಡಿ ನನ್ನ ಹೊಟ್ಟೆ ತುಂಬೋಯ್ತು. ಸೂಪರ್ ಅತ್ತೆ ನೀವು.